ಭೀಕರ ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ ನೈಜೀರಿಯಾ. ನೈಜರ್ ರಾಜ್ಯದ ಮೊಕ್ವಾದಲ್ಲಿ ಭಾರೀ ಪ್ರವಾಹ ಉಂಟಾಗಿದೆ. ಭೀಕರ ಪ್ರವಾಹಕ್ಕೆ ಮೊಕ್ವಾದ 117 ಜನ ಸಾವನ್ನಪ್ಪಿದ್ದಾರೆ. ಧಾರಾಕಾರ ಮಳೆಯಿಂದಾಗಿ ನೈಜರ್ ತತ್ತರಿಸಿದೆ. ಮಳೆ ನಡುವೆ ಪಟ್ಟಣದ ಡ್ಯಾಮ್ ಒಡೆದು ಅವಾಂತರಾಗಿದೆ. ಕಾರ್ಯಾಚರಣೆಯಲ್ಲಿ ಈವರೆಗೆ 117 ಶವಗಳು ಪತ್ತೆಯಾಗಿದ್ದಾವೆ. ಮತ್ತಷ್ಟು ಜನರ ಮೃತದೇಹಗಳಿಗಾಗಿ ಶೋಧ ಕಾರ್ಯ ನಡೆದಿದೆ. ನೈಜರ್ ರಾಜ್ಯದ ತುರ್ತು ಸಂಸ್ಥೆ ಅಧಿಕೃತ ಮಾಹಿತಿ ಕೊಟ್ಟಿದೆ. ಇನ್ನು ಅಬುಜಾದಿಂದ ಪಶ್ಚಿಮಕ್ಕೆ 220 ಕಿಲೋಮೀಟರ್ ದೂರದಲ್ಲಿ ಮೊಕ್ವಾ ಇದೆ. ಉತ್ತರದ ಬೆಳೆಗಾರರಿಂದ ಆಹಾರ ಖರೀದಿಸುವ ಪ್ರಮುಖ ಸ್ಥಳ ಇದು. ದಕ್ಷಿಣದ ವ್ಯಾಪಾರಿಗಳು ಉತ್ತರದ ಬೆಳೆಗಾರರಿಂದ ಖರೀದಿನ ಮಾಡ್ತಾರೆ. ಕಳೆದ ಸೆಪ್ಟೆಂಬರ್ನಲ್ಲಿ ಪ್ರವಾಹದಲ್ಲಿ 30ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ರು. ಈಶಾನ್ಯ ಮೈದುಗುರಿಯಲ್ಲಿ ಲಕ್ಷಾಂತರ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಆಗಾಗ ಕಾಲೋಚಿತ ಪ್ರವಾಹಗಳನ್ನು ನೈಜೀರಿಯಾ ಎದುರಿಸ್ತಾ ಇದೆ. ನೈಜರ್ ಆಗಿರ್ಬೋದು, ಬೆನು ನದಿಗಳ ದಡದಲ್ಲಿರುವಂತಹ ಸಮುದಾಯಗಳಿಗೆ ದೊಡ್ಡ ಮಟ್ಟದ ಹಾನಿಯಾಗಿದೆ. ಭೀಕರ ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ ನೈಜೀರಿಯಾ. ನೈಜರ್ ರಾಜ್ಯದ ಮೊಕ್ವಾದಲ್ಲಿ ಭಾರೀ ಪ್ರವಾಹ ಉಂಟಾಗಿದೆ. ಭೀಕರ ಪ್ರವಾಹಕ್ಕೆ ಮೊಕ್ವಾದ 117 ಜನ ಸಾವನ್ನಪ್ಪಿದ್ದಾರೆ. ಧಾರಾಕಾರ ಮಳೆಯಿಂದಾಗಿ ನೈಜರ್ ತತ್ತರಿಸಿದೆ. ಮಳೆ ನಡುವೆ ಪಟ್ಟಣದ ಡ್ಯಾಮ್ ಒಡೆದು ಅವಾಂತರಾಗಿದೆ. ಕಾರ್ಯಾಚರಣೆಯಲ್ಲಿ ಈವರೆಗೆ 117 ಶವಗಳು ಪತ್ತೆಯಾಗಿದ್ದಾವೆ. ಮತ್ತಷ್ಟು ಜನರ ಮೃತದೇಹಗಳಿಗಾಗಿ ಶೋಧ ಕಾರ್ಯ ನಡೆದಿದೆ. ನೈಜರ್ ರಾಜ್ಯದ ತುರ್ತು ಸಂಸ್ಥೆ ಅಧಿಕೃತ ಮಾಹಿತಿ ಕೊಟ್ಟಿದೆ. ಇನ್ನು ಅಬುಜಾದಿಂದ ಪಶ್ಚಿಮಕ್ಕೆ 220 ಕಿಲೋಮೀಟರ್ ದೂರದಲ್ಲಿ ಮೊಕ್ವಾ ಇದೆ. ಉತ್ತರದ ಬೆಳೆಗಾರರಿಂದ ಆಹಾರ ಖರೀದಿಸುವ ಪ್ರಮುಖ ಸ್ಥಳ ಇದು. ದಕ್ಷಿಣದ ವ್ಯಾಪಾರಿಗಳು ಉತ್ತರದ ಬೆಳೆಗಾರರಿಂದ ಖರೀದಿನ ಮಾಡ್ತಾರೆ. ಕಳೆದ ಸೆಪ್ಟೆಂಬರ್ನಲ್ಲಿ ಪ್ರವಾಹದಲ್ಲಿ 30ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ರು. ಈಶಾನ್ಯ ಮೈದುಗುರಿಯಲ್ಲಿ ಲಕ್ಷಾಂತರ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಆಗಾಗ ಕಾಲೋಚಿತ ಪ್ರವಾಹಗಳನ್ನು ನೈಜೀರಿಯಾ ಎದುರಿಸ್ತಾ ಇದೆ. ನೈಜರ್ ಆಗಿರ್ಬೋದು, ಬೆನು ನದಿಗಳ ದಡದಲ್ಲಿರುವಂತಹ ಸಮುದಾಯಗಳಿಗೆ ದೊಡ್ಡ ಮಟ್ಟದ ಹಾನಿಯಾಗಿದೆ. لا إله إلا الله محمد رسول الله صلى الله عليه وسلم.